ಮೇಕೆದಾಟು ಪಾದಯಾತ್ರೆಯನ್ನ ವಿಫಲಗೊಳಿಸಲು ಬಿಜೆಪಿ ಸರ್ಕಾರ ಯತ್ನಿಸುತ್ತಿದೆ. ಒಮಿಕ್ರಾನ್ ಮತ್ತು ಕೊರೋನಾ ಇಟ್ಟುಕೊಂಡು ರಾಜಕೀಯ ಮಾಡಬೇಡಿ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನವೆಂಬರ್ ತಿಂಗಳಲ್ಲಿ ಒಮಿಕ್ರಾನ್ ಕೇಸ್ಗಳು ಬೆಳಕಿಗೆ ಬಂದಿವೆ. ನಿಮ್ಮ ಚುನಾವಣೆ ರ್ಯಾಲಿ ವೇಳೆ ಯಾವುದೇ ಸೋಂಕು ಅಡ್ಡಿಯಾಗಿಲ್ಲ. ಒಮಿಕ್ರಾನ್ ಮತ್ತು ಕೊರೋನಾ ಇಟ್ಟುಕೊಂಡು ರಾಜಕೀಯ ಮಾಡಬೇಡಿ. ಈ ಮೂಲಕ ಮೇಕೆದಾಟು ಪಾದಯಾತ್ರೆ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಖಾದರ್ ಹೇಳಿದರು. ಮೇಕೆದಾಟು ಬೆಂಗಳೂರಿಗೆ ಮಾತ್ರ ಅಲ್ಲ, ಮೇಕೆದಾಟು ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ನಗರಕ್ಕೆ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಕೊಡುವಂಥದ್ದು ಯೋಜನೆ. ಬೆಂಗಳೂರು ನಗರದಲ್ಲಿ ಬರೀ ಬೆಂಗಳೂರಿನವ್ರು ಮಾತ್ರ ಅಲ್ಲ, ಮಂಗಳೂರು ಕೂಡ ಅಲ್ಲಿ ಮನೆ ಮಾಡಿ ಕೂತ್ಕೊಂಡಿದ್ದಾರೆ. ಮಂಗಳೂರು ಕೂಡ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಪ್ರತಿ ರಾಜ್ಯದ ಮತ್ತು ದೇಶದ ಪ್ರತಿಯೊಂದು ಊರಿನವರು ಕೂಡ ಬೆಂಗಳೂರು ನಗರದಲ್ಲಿದೆ. ಅವ್ರಿಗೆ ಕೂಡ ಕುಡಿಲಿಕ್ಕೆ ನೀರು ಇವತ್ತು ಸಿಕ್ಕುವಂತ ವ್ಯವಸ್ಥೆ. ಅದರ ಜೊತೆಯಲ್ಲಿ ಇವತ್ತು ಇದರಲ್ಲಿ ಪವರ್ ಜನರೇಷನ್ ಕೂಡ ಇವತ್ತು ಯೂನಿಟಿ ಪ್ರಾರಂಭ ಕೂಡ ಇವತ್ತು ಆಗ್ತದೆ. ಇದು ನಮ್ಮ ಹಕ್ಕು. ಅದಕ್ಕಾಗಿ ನಮ್ಮ ನೀರು ನಮ್ಮ ಹಕ್ಕೆಂಬ ಹೋರಾಟ ಇವತ್ತು ಪಾದಯಾತ್ರೆ ನಡೀತದೆ. ಸದಾನಗರ ಮುಖ್ಯಮಂತ್ರಿ ಇದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಮಾಡಿ ಇವತ್ತು ಎತ್ತಿನ ವಲಯನ್ನು ಇವತ್ತು ಜಾರಿಗೆ ಕೊಟ್ಟದ್ದು. ತದನಂತರ ಕಾಂಗ್ರೆಸ್ ಬಂದಾಗ ಅದರ ಬಹಳಷ್ಟು ಪ್ರತಿಭಟನೆ ಮಾಡಿದ್ರು. ಮತ್ತು ರಾಜ್ಯಾಧ್ಯಕ್ಷರು, ಎಂಪಿಗಳು, ಮಂತ್ರಿಗಳು ಪ್ರತಿಭಟನೆ ಮಾಡಿದ್ರು. ಮತ್ತೆ ಇವರು ಬಿಜೆಪಿ ಅಧಿಕಾರಿಗೆ ಬಂದಾಗ ಮತ್ತರಿಗೆ ಹೆಚ್ಚುವರಿ ದುಡ್ಡು ಕೊಟ್ಟು ಒಮ್ಮೆ ನೋಡಿ, ಒಮ್ಮೆ ಅಸೆಂಬ್ಲಿಯಲ್ಲಿ ಪಾಸ್ ಆದ ನಂತರ ಅದನ್ನು ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಯಾಕೆ ಕೇಳಿ, ಯಾಕೆ ಅಂತ ಹೇಳಿ ಯಾಕೆ ನಿಲ್ಲಿಸಿದ್ರೆ ಈಗ ನೀರು ಬರ್ತಾ ಇದೆಯಾ ಅದು ನೀವು ಅವ್ರ ಹತ್ರ ಕೇಳಿ, ಯಾರು ಮಾಡಿದ ಅವ್ರ ಹತ್ರ ಕೇಳಿ. ನಾವು ಏನ್ ಹೇಳಿದ್ದೇವೆ, ಸದನ್ ಗೌಡ್ರದ್ದು ಪಾಸ್ ಮಾಡಿದ್ದಾನೆ ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿ ಸರ್ಕಾರ ಅದಕ್ಕೆ ಪಾಸ್ ಮಾಡಿದ್ದು. ಯಾಕೆ ಅಲ್ಲಿಯ ಮಂತ್ರಿಗಳ ಮೇಲೆ ಒತ್ತಡ ಇತ್ತು ಅವರ ಮೇಲೆ, ಎಲ್ಲರೂ ಕೆಳಗಿಳಿಸ್ತೇವೆ ಅಂತ ಹೇಳಿ. ಆ ಒತ್ತಡಕ್ಕೆ ಬೇಕಾಗಿ ನಮ್ಗೆ ಅನ್ಯಾಯ ಮಾಡಿ ಬಿಜೆಪಿ ಅವರಲ್ಲಿಗೆ ಸ್ಯಾಂಕ್ಷನ್ ಕೊಟ್ಟರು. ನಂತರ ಅದನ್ನು ಪ್ರತಿಪಕ್ಷದವರು ಅಕ್ಕುಚುಚ್ಚಿ ಮುಖಾಂತರ ಮಾಡುವ ಮುಖಾಂತರ ಮಂಡಿಸಿ ಅದನ್ನ ಚರ್ಚೆಗೆ ತಂದು ಓಟು ಬರಬೇಕಿತ್ತು. ಆಗ ಬಿಜೆಪಿ ಅವರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಲಲ್ಲದೆ ವಿಧಾನಸಭೆಯಲ್ಲಿ ಯಾವ ಬಿಜೆಪಿ ಮುಖಂಡರು ಕೂಡ ನಮ್ಮ ಸರ್ಕಾರದ ಅಗದ ಬಗ್ಗೆ ಮಾತಾಡಲೇ ಇಲ್ಲ. ಮತ್ತೆ ಅದನ್ನು ಹೇಳಿಕೊಂಡು ಮತ ಬರೆದ್ರು. ಮತ್ತೆ ಅವರು ಅಧಿಕಾರಿಗೆ ಬಂದ ನಂತರ ಯಾವ ಒಬ್ಬ MLA ಕೂಡ, ಯಾವ ಒಬ್ಬ ಮಂತ್ರಿ ಕೂಡ ಅದರ ವಿರುದ್ಧ ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಜನ ಅದನ್ನು ನೋಡಿದ್ದಾರೆ, ನೆಕ್ಸ್ಟ್ ಚುನಾವಣೆ ಬುದ್ಧಿ ಕಳಿಸ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಜರಿದ್ದರು. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, ಜಾಮೂನ್ಸ್, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.